ಎಲ್ರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಎಲ್ಲ ಭಾರತೀಯರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಸ್, ಇವತ್ತಿನ ಮ್ಯಾಚ್ ಕಡೆ ಬಂದುಬಿಡುವ. ಇವತ್ತು ನಮ್ಮ RCBಯ 7ನೇ ಮ್ಯಾಚ್. ಅದು ಯಾರ ಮೇಲಪ್ಪ ಅಂದ್ರೆ ಅದು MI. ಹೌದು, ಇವತ್ತು RCB ವರ್ಸಸ್ MI ಮ್ಯಾಚ್ ಐತಿ. ಸೊ ಇದು ನಮ್ಮ RCBಗೆ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಹೇಳಬೇಕು. ಇದಕ್ಕೆ ನಾವು ಗೆದ್ವಿ ಅನ್ಕೋತ ಬಂದ್ವಿ, ಒಂದು ಮ್ಯಾಚ್ ಸೋತ್ವಿ. ಸೊ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು. ಇದಕ್ಕೆ ನಮಗೆ ಮುಂದಿನ ಮ್ಯಾಚ್ ಏನಾಗುತ್ತೆ ಗೊತ್ತಿಲ್ಲ. ನಾವು ಮುಂದಿನ ಮ್ಯಾಚ್ ಬಗ್ಗೆ ಯೋಚನೆನೂ ಮಾಡೋದು ಬೇಡ. ಆದ್ರೆ ಇವತ್ತಿನ ಮ್ಯಾಚ್ ಒಳಗೆ ನಾವು ಗೆದ್ದು ಫೈನಲ್ ಸ್ಪಾಟ್ ಫಿಕ್ಸ್ ಮಾಡ್ಕೋಬೇಕು. ಅಷ್ಟೇ ನಮ್ಮ ತಲೆಯಾಗಿರೋದು, ಬೇರೆ ನಮ್ಮ ತಲೆಯಾಗಿ ಏನೂ ಇಲ್ಲ. ಅದೊಂದೇ ಬೇಕಾಗಿದೆ. ಇವತ್ತು ಮ್ಯಾಚ್ ಗೆಲ್ಲಬೇಕು, ಫೈನಲ್ ಕ್ವಾಲಿಫೈ ಆಗಬೇಕು. ಮುಂದಿನ ನಾವು ಯೋಚನೆ ಮಾಡೋದು ಬೇಡ. ಸೊ ಇವತ್ತು ಗೆಲ್ಲೇಬೇಕಂತ ನಾವು ಆಡ್ತೀವಿ. ಸೊ ಇವತ್ತಿನ ಮ್ಯಾಚಲ್ಲಿ ನಡೆಯುತ್ತೆ ನಿಮಗೆ ಗೊತ್ತಿದ್ದಂಗೆ, ಇದು ವಡೋದರನ ಕೋಟಂಬಿ ಸ್ಟೇಡಿಯಮ್ದಾಗ ಮತ್ತೊಳ್ಳೆ ಮ್ಯಾಚ್ ನಡೆಯತೈತಿ. WPL ಸೆಕೆಂಡ್ ಲೆಗ್ ಎಲ್ಲ ಅಲ್ಲೇ ಅದಾವೆ. ಸೊ ಅದಕ್ಕೆ ಇವತ್ತಿನ ಮ್ಯಾಚಾಗ MI ವರ್ಸಸ್ RCB ಮ್ಯಾಚ್ನಾಗ ಪಕ್ಕ ಹೆವಿ ಎನ್ಕೌಂಟ್ರ್ ಇರೋದು ಅಂತ ಹೇಳ್ಬೇಕು. ಇದಕ್ಕಾರ ಇವರು ಪ್ಲೇ ಆಫ್ಸ್ ಬರ್ಬೇಕಂತೇಳಿ ಮುಂಬೈದವ್ರು ಆಡ್ತಾರೋ, ನಮ್ಮೂರು ಫೈನಲ್ ಕ್ವಾಲಿಫೈ ಆಗ್ಬೇಕಂತ ಆಡ್ತಾರೋ. ಸೊ ಅದಕ್ಕೆ ಎರಡು ಟೀಮ್ಗಳು ಹಣಾಣಿ ಭಾರಿ ಇರತ್ತೆ ಇವತ್ತು. ಇನ್ನೊಂದು ಈ ಪಿಚ್ ಬಗ್ಗೆ ಹೇಳ್ತೀನಿ. ಈ ವಡೋದರ ಪಿಚ್ ಏನೈತಿ, ಆಲ್ಮೋಸ್ಟ್ ಇಲ್ಲಿ ಬರೋ ಸ್ಕೋರ್ ಎಲ್ಲ 160 to 170 ಬರೋ ಸ್ಕೋರ್ ಈ ಪಿಚ್ಚ. ಆ ಕಡೆ ಐತಿ ಒಂದೆರಡು ಸಲ ಅಷ್ಟೇ 200 ರನ್ಸ್ ಬಂದವು. ಉಳ್ಗಿದ್ಬಿಟ್ರೆ ಎಲ್ಲ ಕರೆಕ್ಟ್ ಐತೆ ರನ್ಸ್. ಅಷ್ಟು ಹೆವಿನೂ ಬಂದಿಲ್ಲ, ಅಷ್ಟು ಕಮ್ಮಿನೂ ಬಂದಿಲ್ಲ. 160 170 ಮೀಡಿಯಮ್ ಅದಾವು ಈ ವಡೋದರ ಪಿಚ್ನಾಗ. ನೆಕ್ಸ್ಟ್ ಇಲ್ಲಿ ಏನೈತೆ ಅಂದ್ರೆ ಟಾಸ್ ಗೆದ್ದಾರ ಹೆಚ್ಚಾನ್ಸಲ ಬಾಲಿಂಗ್ ತೊಂದಾರ. ನೀವು WPL ನೋಡೋ ಟಾಸ್ ಗೆದ್ದಾರಲ್ಲ ಬಾಲಿಂಗ್ ತೊಂದಾರೋ. ಸೊ ಅದಕ್ಕೂ ಈ ಮ್ಯಾಚ್ನಾಗೂ ಬಾಲಿಂಗ್ ತೊಗೋತಾರೋ, ಯಾರು ಟಾಸ್ ಗೆದ್ದಾರೋ. ಏನಿಲ್ಲಿ ಫಸ್ಟ್ ಇನ್ನಿಂಗ್ಸ್ ಒಳಗೆ ಏನು ಪಿಚ್ ಒಂದು ಸ್ವಲ್ಪ ಯಾರಿಗೆ ಗೊತ್ತಾಗಲ್ಲ. ಎದಕ್ಕಾರ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಒಳಗೆ ನಿಂತು ಬರೋ ಸಾಧ್ಯತೆ ಭಾಳ ಇರ್ತೈತಿ ಈ ಪಿಚ್ನ. ಎದಕ್ಕಾರ ಪಿಚ್ ಡ್ರೈ ಇರೋ ಕಾರಣ ಏನೈತಿ, ಫಸ್ಟ್ ಇನ್ನಿಂಗ್ಸ್ ಒಳಗೆ ಡ್ರೈ ಇರ್ತೈತಿ. ಒಂದು ಸ್ವಲ್ಪ ಬಾಲ್ ನಿಂತಿದ್ದು ಬರ್ತಾವೆ, ಕಷ್ಟ ಆಕೈತೆ ಆಡೋದು. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಫುಲ್ ಅಂದ್ರೆ ಬ್ಯಾಟಿಗೆ ಬಾಲ್ ಆರಾಮ್ ಬರ್ತಾವೆ, ಅಂದ್ರೆ ಬಾಲಿಗೆ ಬ್ಯಾಟ್ ಆರಾಮ್ ಬರ್ತಾವೆ. ಇದಕ್ಕಾರ ಪಿಚ್ ಡ್ಯೂ ಬಂದಿರ್ತೈತಿ. ಆದ ಕಾರಣ ಟಾಸ್ ಇದ್ದರು ಬಾಲಿಂಗ್ ತೊಗೊಳ್ಳೋದು 100% ಫಿಕ್ಸ್. ಓಕೆ, ಈಗ ಪಿಚ್ ರಿಪೋರ್ಟ್ ಆಯಿತು, ವೆನ್ಯೂ ಆಯಿತು. ಹಾಗೆ ಈಗ ವೆದರ್ ಕಡೆ ಬಂದ್ರೆ ವೆದರ್ ಈಸ್ ಕೂಲ್, ಬರೋಬ್ಬರಿತ್ತು ವೆದರ್. 16-20 ಡಿಗ್ರಿ ಸೆಲ್ಸಿಯಸ್ ಐತಿ. ಮಳೆ ಯಾವುದೂ ತೊಂದರೆನೇ ಇಲ್ಲ ನಮ್ಮ ಕಡೆ. ಬ್ಯಾಸಿಗೆ ಮಳೆನೂ ಬರೋಂಗಿಲ್ಲ. ಸೊ ಅದಕ್ಕೆ ಐತಿ, ಮಳಿದೇನೂ ಇಲ್ಲ. ಇನ್ನು ನೆಕ್ಸ್ಟ್ ಮುಂಬೈ ಮತ್ತು RCB WPL ಹೆಡ್ ಟು ಹೆಡ್ ಅಂತ ಬಂದ್ರೆ ಸ್ವಲ್ಪ ಅವ್ರದ ಮೇಲ್ಗೈ ಐತಿ. ಅಂದ್ರೆ 1-8 ಮೇಲ್ಗೈ ಐತಿ, ಅಷ್ಟೇನು ಹೆವಿ ಮೇಲ್ಗೈ ಇಲ್ಲ. ಅದಕ್ಕಾರ ಸ್ಟಾರ್ಟಿಂಗ್ WPL ಸೀಸನ್ ಒಳಗೆಲ್ಲ ನಮ್ಮನ್ನು ಸೋಲ್ಸಾರು ಮುಂಬೈದವ್ರು. ಸೊ ಅದಕ್ಕೆ ಸ್ವಲ್ಪ ಮೇಲ್ಗೈ ಐತಿ. ಸೊ ಈಗೆಲ್ಲ ಕಮ್ಮಿ ಮಾಡ್ಕೋತ ಬರ್ಲಾತಾರೆ. ಈಗ ಒಂದೊಂದು ಅಷ್ಟೇ ಅದಾವೆ, ಒಂದೊಂದು ಡಿಫ್ರೆನ್ಸ್ ಐತೆ ಅಷ್ಟೇ ಐತಿ ಈಗ ಮುಂಬೈಗೆ RCB WPL ಒಳಗೆ. ಸೊ ಇವತ್ತಿನ ಮ್ಯಾಚ್ ಒಳಗೆ ಗೆದ್ದು ಅದನ್ನು ಈಕ್ವಲ್ ಮಾಡ್ತಾರೆ ನಾ ಎಲ್ಲ ಅನ್ಕೋತೀನಿ. ನಮ್ಮ RCB ಅವರು ಇನ್ನು ನಮ್ಮ RCBಯ ಪ್ಲೇಯಿಂಗ್ ಇಲ್ವನ್ ಯಾವ್ದಾರ ಅಪ್ಡೇಟ್ ಅದಾವತ್ ಕೇರ ಅಪ್ಡೇಟ್ ಸದ್ಯಕ್ಕೆ ಯಾವುದೂ ಇಲ್ಲ. ಅದಕ್ಕೆ ಸೇಮ್ ಟು ಸೇಮ್ ಅಂದ್ರೆ ಒಂದು ಅಪ್ಡೇಟ್ ಏನಂದ್ರೆ ಪೂಜಾ ವಸ್ತ್ರಕರ್ ಅವ್ರು ಬಂದಾರೋ. ಸೊ ಅವ್ರು ಆಡಿಸ್ಬಹುದಾ ಕೇರ ಆಡಿಸೋ ಡೌಟ್ ಐತಿ. ಯಾಕಂದ್ರೆ ಟೀಮ್ ಕಾಂಬಿನೇಷನ್ ಮೊದಲು ಸೆಟ್ ಆಗೈತಿ. ಈಗ ಸದ್ಯಕ್ಕೆ ನಮ್ಮ ಅರುಂಧತಿ ರೆಡ್ಡಿ ಅವರು ಫಿಟ್ ಆಗ್ಯದಾರು, ಮತ್ತು ಸಯಲಿ ಸತ್ಗೇರ್ ಅವ್ನು ಮುಟ್ಲಕ್ಕೆ ಬರೋಂಗಿಲ್ಲ. ಅದಕ್ಕೆ ವಿಕೆಟ್ ತೆಗಿಲತ್ತಾರೋ. ಮತ್ತು ನಮ್ಮ ರಾಧಾ ಯಾದವ್ ಸಖತ್ ಬಾಲಿಂಗು, ಶ್ರೇಯಾಂಕ ಪಟೇಲ್ ಬಾಲಿಂಗು, ಲಾರೆನ್ ಬೆಲ್ ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ನೀವು ತೆಗಿಲಕ್ಕೆ ಜಾಗನೇ ಇಲ್ಲ ಇವ್ರನ್ನ. ಸೊ ಅದಕ್ಕೆ ಐತಿ ಎಲ್ಲಿ ಜಾಗ ಇಲ್ಲ, ಅದನ್ನು ನೋಡ್ಬೇಕಾಯ್ತು ಎಲ್ಲಿ ಆಡಿಸ್ತಾರ್ತಿ. ಇದು ಎಲ್ಲಿ ಇವ್ರನ್ನ ಹಾಕೋ ಡೌಟ. ಸೊ ಹಾಕೊಳ್ಳೋಂಗಿಲ್ಲ, ಇಟ್ಕೊಂಡ್ಬಿಡ್ರಿ. ಓಕೆ, ಇವತ್ತಿನ ಮ್ಯಾಚ್ ಯಾರಿಗೆ ಹೆವಿ ಇಂಪಾರ್ಟೆಂಟ್ ಅಂದ್ರೆ ಗ್ರೇಸ್ ಹ್ಯಾರಿಸ್ ಅವ್ರಿಗೆ ಹೆವಿ ಇಂಪಾರ್ಟೆಂಟ್. ಅದಕ್ಕೆ ಅವ್ರು ಏನೋ ಆಡ್ಲಾರ್ದನ ನಮ್ಮ RCB ಒಂದು 4 ಮ್ಯಾಚ್ ಗೆದ್ದರು. ಈಗ ಅವ್ರು ಹೊಡೆದ್ರೆ ಹೆಂಗೆ ಇರ್ತೈತೆ ನೋಡ್ಬೇಕು. UPದವ್ರ ಮ್ಯಾಚ್ ಮೇಲೆ ಏನು ಹೊಡೆದ್ರು. ಸೊ ಹೊಳ್ಳಿ ಅವ್ರು ಬ್ಯಾಟ್ ಸೌಂಡೇ ಮಾಡಿಲ್ಲ. ಸೊ ಇವತ್ತಿನ ಮ್ಯಾಚ್ ಸೌಂಡ್ ಮಾಡಿ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ. ಪ್ಲೀಸ್ ಗ್ರೇಸ್ ಹ್ಯಾರಿಸ್ ಅವ್ರೆ, ಸ್ವಲ್ಪ ನಿಮ್ಮ ಬ್ಯಾಟ್ನ ಸೌಂಡ್ ಮಾಡಿರಿ. ಇಲ್ಲಿಗೆ ವೆರಿ ಕಷ್ಟ ಆಗತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಏನೈತಿ, ನಮ್ಮ RCB ಪ್ಲೇಯಿಂಗ್ ನೋಡ್ಕೊತ ಹೋಗ್ಬಿಡು. ನಮ್ಮ RCB ಪ್ಲೇಯಿಂಗ್ ಓಪನಿಂಗ್ಗಳು ನಮ್ಮ ಸ್ಮೃತಿ ಮಂದನ ಅವ್ರ ಗ್ರೇಸ್ ಹ್ಯಾರಿಸ್ ಆ್ಯಸ್ ಇಟ್ ಇಸ್ ಇದ್ದಿರ್ತಾರೋ. 3ನೇ ನಂಬರ್ ಜಾರ್ಜಿಯಾ ವಾಲಾ, 4ನೇ ನಂಬರ್ ಗೌತಮಿ ನಾಯಕ, 5ಕ್ಕೆ ರಿಚಾ ಘೋಷು, 6ಕ್ಕೆ ನಂಡನ್ ಡಿಕ್ಲರ್ಕ, 7ಕ್ಕೆ ಶ್ರೇಯಾಂಕ ಪಾಟೀಲು, 8ಕ್ಕೆ ರಾಧಾ ಯಾದವ, 9ಕ್ಕೆ ಲಾರೆನ್ ಬೆಲ್ಲ, 10ಕ್ಕೆ ಏನೈತಿ 10ನೇ ನಂಬರ್ ಐತಿ ಅರುಂಧತಿ ರೆಡ್ಡಿ, 11ಕ್ಕೆ ಸಯಾಲಿ ಸತ್ಗೇರಿ. ನಮ್ಮ RCBಯ ಪ್ರಾಬಬಲ್ ಪ್ಲೇಯಿಂಗ್ ಇದು ಇದ್ರೂ ಸಕಟಾಗಿರ್ತೈತಿ. ಯಾವುದೇ ಚೇಂಜ್ ಏನು ಬೇಡ ಅದಕ್ಕೆ ಗೆದ್ದಿಲ್ಲ ನಾವು, ಅದಕ್ಕೆ ಯಾವುದೇ ಚೇಂಜ್ ಬೇಡ. ಓಕೆ, ಇನ್ನು ಪ್ಲೇಯಿಂಗ್ ಇಲ್ವೇನು ಅಪ್ಡೇಟ್ ಆಯ್ತು, ವೆದರ್ ಅಪ್ಡೇಟ್ ಆಯ್ತು, ವೆನ್ಯೂ ಇನ್ಫಾರ್ಮೇಷನ್ ಆಯ್ತು, ಸ್ಟಾರ್ಟ್ ಆಯ್ತು ಎಲ್ಲ. ಆದ್ರೆ ಇನ್ನು ನೆಕ್ಸ್ಟ್ ಬರೋದು ಪ್ರಿಡಿಕ್ಷನ್. ಸೊ ಪ್ರಿಡಿಕ್ಷನ್ ಕಡೆ ಕಣ್ಣು ಹಾಯಿಸ್ಬಿಟ್ಟು ಇವತ್ತಿನ ಪ್ರಿಡಿಕ್ಷನ್ ಅಂದ್ರೆ ಯಾರು ಗೆಲ್ತಾರೆ ಅಂದ್ರೆ ನಮ್ಮ RCB ಗೆಲ್ಲಬಹುದು ಅಂತ ಒಂಥರ ಅನಿಸ್ಲಾಗುತ್ತೆ. ಸೊ
ನೋಡುವ. ನಮ್ಮ ಆರ್ ಸಿ ಬಿ ಗೆಲ್ತಾರ ಅನಿಸ್ತದೆ. ಸೊ ನಿಮಗೆ ಅನಿಸ್ತದೆ ಯಾರು ವಿಡಿಯೋ ಇವತ್ತು ಮ್ಯಾಚ್ ಗೆಲ್ತಾರ್ದ ವಿಡಿಯೋ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ಸ್.